ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬಿಗಿನರ್ಸ್ಗೆ ಕ್ಯಾಲಫ್ ಡಿಸೈನ್ ಇರೋ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಈಸಿ ಮೆಥಡಲ್ಲಿ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಥರ ಕ್ಯಾಲಫ್ ಸ್ಲೀವ್ಸ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಲೈನಿಂಗ್ ಬಟ್ಟೆ ಇಟ್ಕೊಂಡು ಮಧ್ಯಕ್ಕೆ ನ್ಯಾಚ್ ಹಾಕ್ಕೋಬೇಕು. ಎರಡೂ ಲೈನಿಂಗ್ ಬಟ್ಟೆ ಮತ್ತು ಕ್ಯಾಲಫ್ ಡಿಸೈನ್ ಇರೋ ಎಂಬ್ರಾಯ್ಡಿಂಗ್ ವರ್ಕ್ ಇರೋ ಬ್ಲೌಸ್ ಪೀಸು ಮಧ್ಯಕ್ಕೆ ನ್ಯಾಚ್ ಹಾಕ್ಕೊಂಡು ಎರಡು ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು. ಅಂದರೆ ಡಿಸೈನ್ ನಮಗೆ ಮಧ್ಯ ಬರಬೇಕು, ಆ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ. ಆ ಥರ ಹಾಕ್ಕೊಂಡು ಫಸ್ಟು ಒಂದು ಸ್ಟಿಚ್ ಹಾಕೊಂಬಿಡಿ. ಅದೇ ಮೇನ್ ಪಾಯಿಂಟು. ತುದಿಗೆ ಎರಡೂ ಸೇರಿಸಿ ಸ್ಟಿಚ್ ಹಾಕ್ಕೊಬಿಡಿ. ಆಮೇಲೆ ಕ್ಯಾಲಫ್ ಡಿಸೈನ್ ಹೇಗಿದೆ ಇಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಅದು ಹೇಗಿದೆ ಶೇಪು ಅದೇ ರೀತಿ ಔಟ್ಲೈನ್ ಪಕ್ಕನೇ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇದೇ ಮೇನ್ ಪಾಯಿಂಟು. ಇದರಲ್ಲಿ ನೀವು ಹೇಗೆ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ತೀರಾ ಅಷ್ಟು ಫಿನಿಶಿಂಗ್ ಬರುತ್ತೆ. ನೀವೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಮೇಲೆ ಕೆಳಗೆ ಇಲ್ಲ ಆ ತುದಿಲಿ ಒಳಗಡೆ ಹೋಗ್ಬಿಡೋದು ಇಲ್ಲ ಈಚೆ ಬಂದುಬಿಡೋದು ಆ ಥರ ಮಾಡಿದಾಗ ಏನಾಗುತ್ತೆ, ತಿರುಗಿಸಿದಾಗ ನೀಟಾಗಿ ಕೂರಲ್ಲ ಅದು ಕ್ಯಾಲಫ್ ಡಿಸೈನು. ಆಲ್ರೆಡಿ ಎಂಬ್ರಾಯ್ಡಿಂಗ್ ವರ್ಕ್ ಬಂದಿರುತ್ತೆ, ಅದು ಔಟ್ಲೈನಲ್ಲಿ ಪಕ್ಕದಲ್ಲೇ ಸ್ಟಿಚಿಂಗ್ ಬರಬೇಕು. ಅದನ್ನು ಈ ಥರ ನೋಡಿಕೊಂಡು ತುದಿಲಿ ಬಂದು ಸೂಜಿನ ಕೆಳಗೆ ಇಳಿಸಿ ಈ ಥರ ತಿರುಗಿಸಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಈ ರೀತಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ ಬರಲ್ಲ. ಇವಾಗ ಇದನ್ನು ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚು ಸ್ಟಿಚ್ಚಿಂಗಿವರೆಗೂ ಹಾಕಬೇಕು ನೀವು, ಆವಾಗಲೇ ಅದು ನೀಟಾಗಿ ತಿರುಗೋದು ಅಂತ. ಹಂಗನ್ಬಿಟ್ಟು ದಾರ ಕಟ್ ಮಾಡಬೇಕು ಹೋಗಬೇಡಿ. ಸ್ಟಿಚ್ಚಿಂಗ್ ಆಗಿರೋ ದಾರನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಉಲ್ಟಾ ತಿರುಗಿಸಿದಾಗ ಆಲ್ರೆಡಿ ಔಟ್ಲೈನ್ ಇದೆಯಲ್ಲ ನೋಡಿ, ನೀಟಾಗಿ ಬರುತ್ತೆ. ನೀವೇನಾದರೂ ಅಲ್ಲಿ ಕಟ್ ಮಾಡಿಬಿಟ್ಟಿದ್ರೆ ಅದು ಓಪನ್ ಆಗುತ್ತೆ. ಆವಾಗ ನೀವು ಮತ್ತೆ ಒಂದು ಸ್ಟಿಚ್ ಹಾಕ್ಕೋಬೇಕು. ನಾನು ಇಲ್ಲಿ ಹಾಕ್ತಾ ಇದ್ದೀನಲ್ಲ, ಅದು ನ್ಯಾಚ್ ಹಾಕಿದಾಗ ಕಟ್ ಆಗಿಬಿಟ್ಟಿರುತ್ತೆ. ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ, ರಫ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ತಿರುಗಿಸ್ಕೊಂಬಿಟ್ಟು ಇದರಲ್ಲೂ ಅಷ್ಟೇ ಸ್ಟಿಚ್ಚಿಂಗ್ ಹಾಕೋದು ಮೇನ್ ಮುಖ್ಯ ಪಾಯಿಂಟು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇವಾಗ ಇಲ್ಲಿ ಔಟ್ಲೈನ್ ಇರುತ್ತಲ್ಲ, ಅದ್ರ ಪಕ್ಕದಲ್ಲೇ ಬರಬೇಕು ಸ್ಟಿಚ್ಚಿಂಗು. ಅದು ಹೇಗಿದೆ ಹಾಗೇ ಅದ್ರ ಪಕ್ಕಕ್ಕೆ ತಗೊಬನ್ನಿ ಸ್ಟಿಚ್ಚಿಂಗು. ಆವಾಗಲೇ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ಒಂದು ಸ್ವಲ್ಪ ಎಳ್ಕೊಳ್ಳೋದು, ಮೇಲಾಗೋದು, ಮೇಲೆ ಕೆಳಗೆ ಆಗುತ್ತೆ. ಇಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಕ್ಯಾಲಫ್ ಡಿಸೈನ್ ಅಂದರೆ ಕಟ್ ವರ್ಕ್ ಡಿಸೈನು ಹೇಗಿದೆ ಹಾಗೇ ಸ್ಟಿಚ್ ಮಾಡಿ. ಬಿಗಿನರ್ಗೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಬಿಗಿನರ್ಸ್ಗೆ ಏನಿಲ್ಲ, ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು, ಕಷ್ಟ ಏನಾಗಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಆಮೇಲೆ ಸೈಡಲ್ಲಿ ಜೈಂಟ್ ಬಂದರೆ ಜೈಂಟ್ ಮಾಡ್ಕೋಬೇಕಾಗುತ್ತೆ. ಇದು ಜೈಂಟ್ ಬಂದಿಲ್ಲ, ಓಕೆನಾ. ಸೈಡಲ್ಲಿ ಜೈಂಟ್ ಬಂದರೆ ಅದಕ್ಕೂ ಜೈಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಬರದೇ ಇರೋ ಕಾರಣ ಆಲ್ರೆಡಿ ಈ ರೀತಿ ರೆಡಿ ಆಯಿತು ನೋಡಿ ಕ್ಯಾಲಫ್ ಡಿಸೈನು. ಇವಾಗ ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಹೇಳ್ದಂಗೆ ಇದು ಎಕ್ಸ್ಟ್ರಾನೇ ಇದೆ ಬಟ್ಟೆ, ಲೈನಿಂಗ್ ಆಗಲಿ ಬ್ಲೌಸ್ ಪೀಸ್ ಆಗಲಿ ಅಟ್ಯಾಚ್ ಮಾಡೋ ಥರ ಇಲ್ಲ, ಓಕೆನಾ. ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಬ್ಲೌಸ್ ಪೀಸ್ ರೆಡಿ ಆಗುತ್ತೆ. ಬ್ಲೌಸ್ ಕ್ಯಾಲಫ್ ಡಿಸೈನ್ ಸ್ಲೀವ್ಸ್ ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿದ್ರೆ ಇದು ಕ್ಯಾಲಫ್ ಡಿಸೈನ್ ಆಗಿರೋ ಸ್ಲೀವ್ಸ್ ರೆಡಿ ಆಗುತ್ತೆ. ಈ ರೀತಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೆ ಕ್ಯಾಲಫ್ ಡಿಸೈನ್ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ, ಓಕೆನಾ. ಈ ರೀತಿ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.